ಡೆಡ್ಲಿ ಫೈನಲ್ ಕೊಡ್ತೀನಿ ಬ್ರದರ್. ದಯವಿಟ್ಟು ರಿಕ್ವೆಸ್ಟ್ ನೀವು ನೆಗೋಷಿಯೇಟ್ ಏನು ಮಾಡಕ್ ಹೋಗ್ಬೇಡಿ. 3,90,000ಗೆ ಕೊಟ್ಬಿಡ್ತೀನಿ. 3,90,000ಕ್ಕೆ ನನ್ನ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದವ್ರಿಗೆ ಮಾತ್ರ. ಎಸ್ ಬ್ರದರ್. 3,90,000ಕ್ಕೆ 2019 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಜಸ್ಟ್ 45,000 ನೋಡಿರೋದು, 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. 6,95,000 ಡೆಡ್ಲಿ ಫೈನಲ್ ಕೊಡ್ತೀನಿ. ಅದು 20 ಮಾಡಲು ಕಿಯಾ ಗಾಡಿ. 5,90,000ಕ್ಕೆ 2013 ಮಾಡಲು W8 ಸಿಂಗಲ್ ಓನರ್ XUV Single owner. 3,95,000 ಡೆಡ್ಲಿ ಫೈನಲ್ ಕೊಡ್ತೀನಿ. 15 ಮಾಡಲು. ಎಸ್ ಬ್ರದರ್. ಡೆಡ್ಲಿ ಫೈನಲ್ 6 lakhs ಕೊಡ್ತೀನಿ. ದಯವಿಟ್ಟು ಇದ್ರಲ್ಲಿ ಕಡಿಮೆ ಮಾತ್ರ ಕೇಳಬೇಡಿ. ನಾನು ಕೊಡ್ತಿರೋದೇ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ರೇಟಲ್ಲೇ ಕೊಡ್ತಾ ಇದ್ದೀನಿ ಸರ್. 590 ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 5,90,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ಅದು ಡೀಸೆಲ್ ವೆಹಿಕಲ್ ಅಂಡ್ ಲೋನ್ ಕೂಡ ಆರಾಮಾಗಿ ಒಂದು 5 ಲಕ್ಷ ಆಗುತ್ತೆ. 5,60,000ಗೆ ಡೀಸೆಲ್ ವೆಹಿಕಲ್ VDI ಆಪ್ಷನಲ್ ಅಲ್ವಾ? ಹೌದು ಸರ್. 3,70,000 ಡೆಡ್ಲಿ ಕೊಡ್ತೀನಿ. ಫೈನಲ್ ನಿಮ್ 3.25 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಫಸ್ಟ್ ವೆಹಿಕಲ್ ಹೋಗೋದ್ರೆ XUV 500 ಸ್ಟಾರ್ಟ್ ಮಾಡೋಣ ಸರ್. ಗಾಡಿ ಮಾತ್ರ ಸಖತ್ತಾಗಿದೆ. K51 ಬೆಂಗಳೂರು ಪಾಸಿಂಗ್ ಆಗಿರೋದು ಸರ್. ಡೀಟೇಲ್ ಹೇಳ್ಬಿಡ್ತೀರಾ ಸರ್? 2013 ಸಿಂಗಲ್ ಓನರ್ ಬ್ರದರ್. W8 8 ಏರ್ ಬ್ಯಾಗ್ ಗಾಡಿ, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್. ನಿಮ್ಗೆ ಇದು ಫೈನಲ್ ಟು ಫೈನಲ್ ನಿಮಗೆ 5,90,000 ಕೊಡ್ತೀನಿ ಸರ್. 5,90,000ಕ್ಕೆ 2013 ಮಾಡಲು W8 ಸಿಂಗಲ್ ಓನರ್ XUV ಸಿಂಗಲ್ ಓನರ್ ಡ್ರಿವನ್ ಆಗಿರೋದು ಸರ್. ಇದು ಸರ್ 1,40,000 ಶೋರೂಮ್ ಮೇಂಟೆನೆನ್ಸ್. 1,40,000 ಓಡಿರೋದು ಸರ್. ಲೋನ್ ಅಂತ ಹೋಗೋದ್ರೆ ಆರಾಮಾಗಿ ನಿಮ್ಗೆ ಆರಾಮಾಗಿ ಒಂದು 4 lakh ತನಕ ಲೋನ್ ಮಾಡ್ಕೊಡ್ತೀನಿ. 4 ಲಕ್ಷ ಲೋನ್ ಕೂಡ ಆಗುತ್ತೆ. W8 ವೇರಿಯಂಟು ಗಾಡಿ ನೋಡ್ಬೋದು, ಕ್ಲಾಸ್ ಆಗಿದೆ. ಈ ಒಂದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. 80% ಟೈರ್ಸ್ ಇದೆ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ನನ್ನ ಪ್ರಕಾರ ಲೆದರ್ ಪಾಲ್ಸರಿ ಹಾಕಿದ್ದಾರೆ. ಗಾಡಿ 8 ಏರ್ ಬ್ಯಾಗ್ ಇರೋ ಸೇಫ್ಟಿ ವೆಹಿಕಲ್. XUV 500 ತುಂಬಾ ಡಿಮಾಂಡ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ಸರ್ ಮಾಡೋಣ ಸರ್. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಎಸ್. ಹಾಗೆ ನೋಡೋದಾದ್ರೆ Volkswagen Polo ಸರ್. K70 ಪಾಸಿಂಗು ಹೇಳಿ ಸರ್. ಸರ್ ಹೈಲೈನ್ ಪ್ಲಸ್ 2020 ಮಾಡಲು ಸಿಂಗಲ್ ಓನರ್ ಬ್ರದರ್. ಸಿಂಗಲ್ ಓನರ್ ಡ್ರಿವನ್ ಆಗಿರೋ ಸರ್. ಸರ್ 82 ಸಮಥಿಂಗ್ ಡ್ರಿವನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್, ಐಲೈನ್ ಪ್ಲಸ್ ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಓಕೆ. ಈ ಒಂದು ನಿಮಗೆ ಟೈರ್ ಕಂಡೀಷನ್ ಟಾಪ್ ಅಂಡ್ ಐಲೈನ್ ಪ್ಲಸ್ ಆಗಿರೋದು 20 ಮಾಡಲ್. ಎಸ್ ಬ್ರದರ್. ಪ್ರೈಸು ಸರ್? ಸರ್ 6.5 ಲಕ್ಷ ಕೊಟ್ಬಿಡೋಣ ಸರ್. 6,50,000 ಕೂಡ ಲೋನ್ ಆಗುತ್ತೆ. ಖಂಡಿತ ಸರ್. 6 ಲಕ್ಷ ಹೆಚ್ಚು ಕಮ್ಮಿ ಲೋನೇ ಆಗ್ಬಿಡುತ್ತೆ ಬ್ರದರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ VX ಫುಲ್ಲಿ ಟಾಪ್ ಎಂಡ್. ಫೇಸ್ ಲಿಫ್ಟ್ ಕೂಡ ಆಗಿರುತ್ತೆ, ಹೊಸ ಮಾಡಲು. ಡ್ರಿವನ್ ಆಗಿರೋದು ಸರ್ 90 ಸಮಥಿಂಗ್ 92 92,000 ಓಡಿರೋದು. ಡೀಸೆಲ್ ಆಡೆಡ್ ಅಡ್ವಾಂಟೇಜ್ ಹೋಗ್ತಿರೋರಿಗೆ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್. ಕಂಪ್ಲೀಟ್ ಟಾಪ್ ಅಂಡ್ ಆಫ್ಟರ್ ಮಾರ್ಕೆಟ್ ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಗಾಡಿ ತಗೊಳ್ಳೋದು ಓಡಿಸೋದು. ಈ ಒಂದು ಟೈರ್ ಕೂಡ 80% ಇದೆ. ಖಂಡಿತ ಬ್ರದರ್. ಅಂಡ್ ಮೈಲೇಜ್ ಅಂತ ಸರ್? ಆಲ್ಮೋಸ್ಟ್ 25-26 100%. ಸರ್ ಪ್ರೈಸಿಂಗು? ಸರ್ 590 ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 5,90,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ಅದು ಡೀಸೆಲ್ ವೆಹಿಕಲ್ ಅಂಡ್ ಲೋನ್ ಕೂಡ ಆರಾಮಾಗಿ ಒಂದು 5 ಲಕ್ಷ ಆಗುತ್ತೆ. ಕಣ್ಮುಚ್ಕೊಂಡು ಒಂದು 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಗಾಡಿ ತಗೊಂಡ್ ಬನ್ನಿ. ಅಂಡ್ ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. 100%. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಯಾವುದು ಸರ್ ಇದು? ಶಿಫ್ಟ್ ಡಿಸೈರ್. 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಶಿಫ್ಟ್ ಡಿಸೈರ್ ಬ್ರದರ್. VDI ಸರ್. VDI ವೆಹಿಕಲ್. ಈ ಒಂದು ಟೈರ್ ಕೂಡ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಸ್ ಬ್ರದರ್. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಏನಾದರೂ ಅಡಿಷನಲ್ ಹಾಕಿದಾರಾ ಸರ್? ಹಾಂ ಸರ್. ಇನ್ಬಿಲ್ ಸಿಸ್ಟಮ್ ಕಂಪ್ನಿಯಿಂದನೇ ಬರುತ್ತೆ. ಲೆದರ್ ಸೀಟಿಂಗ್ ಮಾತ್ರ ಕಸ್ಟಮರ್ ಆಫ್ಟರ್ ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ ಬ್ರದರ್. K27 ಪಾಸಿಂಗ್ ಆಗಿರೋದು. ಬೆಸ್ಟ್ ಇಂದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಕೊಡ್ತೀರಾ ಸರ್? ಹಿಂಗೆ 5 ಲಕ್ಷ ಕೊಟ್ಬಿಡೋಣ ಸರ್. 2016 ಮಾಡಲ್ ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್. ಡಿಸೈರು ಡಿಕ್ಕಿ ಗಾಡಿ ಬೇಕು ಅನ್ನೋರಿಗೆ, ಮಾರುತಿಯಲ್ಲೇ ಬೇಕು ಅನ್ನೋರಿಗೆ ಈ ಗಾಡಿ ತಗೊಳ್ಬೋದು. ಮೈಲೇಜ್ ಅಂತ ಹೋಗ್ಬೇಕಂದ್ರೆ ಗಾಡಿ ಸಖತ್ತಾಗಿದೆ. ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಆಗಿರುತ್ತೆ ಮಾರುತಿ ಆಗಿರೋದ್ರಿಂದ. ಅಂಡ್ ತುಂಬಾ ಜನ ಔಟ್ ಮಾಡ್ತಾರೆ ಸರ್ ಮಾರುತಿಯಲ್ಲಿ. ಸ್ವಿಫ್ಟ್ ಬೇಕು, ಡಿಸೈರ್ ಬೇಕು ಅನ್ನೋರಿಗೆ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಸರ್. ಇನ್ನೊಂದು ಸರ್ 7 ಸೀಟರ್ ವೆಹಿಕಲ್ ಹೋಗ್ತಿದ್ರೆ ಸರ್, ಮತ್ತೊಂದು ಎರ್ಟಿಗಾ ಇರೋದು, ಅದು ಡೀಸೆಲ್ ವೆಹಿಕಲ್ ಆಗಿರೋದು. VDI? ಎಸ್ ಬ್ರದರ್. VDI ಹೇಳಿ ಸರ್. 2014 ಸೆಕೆಂಡ್ ಓನರು, 70,000 ಸಮಥಿಂಗ್ ಡ್ರಿವನ್ ಆಗಿದೆ. ಇದರಲ್ಲೂ ಅಷ್ಟೇ ಸರ್ 70-80% ಟೈರ್ಗಳಿದೆ. ನಿಮಗೆ VDI ಆಪ್ಷನ್, ರೂಫ್ AC ಎಲ್ಲ ಬರುತ್ತೆ ಬ್ರದರ್. 5,80,000 ಕೊಟ್ಬಿಡ್ತೀನಿ ಸರ್. 5,80,000ಕ್ಕೆ ಸರ್. 5,60 ನನ್ನ ಪ್ರಕಾರ ಆಗಬಹುದಾ? ಏನು ಚಾನ್ಸಸ್? ಸರಿ ಸರ್, ಕೊಡೋಣ. ಆಯ್ತು. 5,60,000ಗೆ ಡೀಸೆಲ್ ವೆಹಿಕಲ್. VDI ಆಪ್ಷನಲ್ ಅಲ್ವಾ? ಹೌದು ಸರ್. ಓಕೆ. ಅಂಡ್ ಲೋನ್ ಅಂತ ಹೋದ್ರೆ ಒಂದು 60,000 ಡೌನ್ ಪೇಮೆಂಟ್. ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ. 100% ಸರ್. ಸರ್ ನೆಕ್ಸ್ಟ್ ಸರ್ ಬಲಿನೋ. ಸರ್ ನಿಮ್ಮಲ್ಲಿ ಆಗಲೇ ಯಾವಾಗಲೂ ನಿಮ್ಮಲ್ಲಿ ಡೆಲ್ಟಾ ವೇರಿಯಂಟ್ಸ್ಗಳು ತುಂಬ ಗಾಡಿ ನೋಡಿದ್ದೀರಾ. ಹಾಂ. ಸೊ ಇದು ಬಂದು ನಿಮಗೆ ಬಟನ್ ಸ್ಟಾರ್ ಗಾಡಿ. ಓಕೆ. ಅವರೆಲ್ಲ ಕೀ ಸ್ಟಾರ್ಟ್ ಬಟನ್ ಸ್ಟಾರ್ ಗಾಡಿ. ಎಸ್ ಬ್ರದರ್. 2016 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಲ್ಲಾನು ಫೀಚರ್ಸ್ ಬರುತ್ತೆ. ಅಡ್ವಾಂಟೇಜ್. ಅಂಡ್ ಈ ಒಂದು ಟೈರ್ ಆಲ್ಮೋಸ್ಟ್ 60% ಟೈರ್ಸ್ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು, A to Z ಫೀಚರ್ಸ್ ಬರುತ್ತೆ. ಪುಷ್ ಬಟನ್ ಸಮೇತ. ಮೈಲೇಜು ಸರ್ ಒಂದು 18. ಕಣ್ಣು ಉಚ್ಕೊಂಡ್ ಬರುತ್ತೆ ಬ್ರದರ್. ಪ್ರೈಸಿಂಗು ಸರ್? ಸರ್ ಫೈನಲ್ ಟು ಫೈನಲ್ 4,95,000 ಕೊಡ್ತೀನಿ. 4,95,000. 4,95,000ಕ್ಕೆ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್. 2016 ಮಾಡಲು ಬಲಿನೋ ಸಿಗ್ತಿರೋದು. ನಿಮಗೆ 4 ಇಂದ 4 ಲೋನೇ ಮಾಡ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಯಾವುದು? ಟಾಟಾ ಟಿಯಾಗೋ
19 ರಿಜಿಸ್ಟ್ರೇಷನ್. ನನ್ನ ಪ್ರಕಾರ ಹೊಸ ಸ್ಟಾಕ್ ಅನ್ಕೋತೀನಿ. ಎಸ್ ಸರ್, ಈಗ ಆಲ್ಮೋಸ್ಟ್ ನೀವು ಸ್ಟಾರ್ಟಿಂಗ್ ಮಾಡಿರೋ ಎಲ್ಲ ಹೊಸ ಸ್ಟಾಕ್ಸ್ ಬ್ರದರ್. ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಅಲಾಯ್ಸ್ ಇಲ್ಲ ಇಲ್ಲ ಬ್ರದರ್, ಎಕ್ಸೆಡ್ ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಕಂಪ್ನಿಯಿಂದ ಬಂದಿರೋ. ಎಸ್ ಬ್ರದರ್, 5 ಮ್ಯಾಗ್ವಿಲ್ ಬ್ರದರ್. ಓಕೆ. 2019 ಸೆಕೆಂಡ್ ಓನರ್ 45,000 ಶೋರೂಮ್ ರೆಕಾರ್ಡ್ ಬ್ರದರ್. ಓಕೆ. ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ ಅನ್ಕೋತೀನಿ. ಎಲ್ಲ ಕಂಪ್ನಿ ಇನ್ಬಿಲ್ಟ್ ಬರುತ್ತೆ ಬ್ರದರ್. ಇದು ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಇಂದ ಹಿಡಿದು ಎಲ್ಲ ಬರುತ್ತೆ ಬ್ರದರ್. ಟಾಟಾ ಟಿಯಾಗೋ K21 ಪಾಸಿಂಗ್ ಆಗಿರೋದು. ಎಸ್ ಬ್ರದರ್. ಸರ್ ಪ್ರೈಸಿಂಗ್ ಸೆಕೆಂಡ್ ಓನರ್ ಇದು ನಿಮ್ಗೆ ಇದು ಜಸ್ಟ್ ಸರ್ ಡೆಡ್ಲಿ ಫೈನಲ್ ಕೊಡ್ತೀನಿ ಬ್ರದರ್. ದಯವಿಟ್ಟು ರಿಕ್ವೆಸ್ಟ್ ನೀವು ನೆಗೋಷಿಯೇಟ್ ಏನು ಮಾಡಕ್ ಹೋಗ್ಬೇಡಿ. 3,90,000ಗೆ ಕೊಟ್ಬಿಡ್ತೀನಿ. 3,90,000ಕ್ಕೆ ನನ್ನ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದವ್ರಿಗೆ ಮಾತ್ರ. ಎಸ್ ಬ್ರದರ್. 3,90,000ಕ್ಕೆ 2019 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಜಸ್ಟ್ 45,000 ನೋಡಿರೋದು ಟಾಟಾ ಟಿಯಾಗೋ ಗಾಡಿ. ಆಲ್ಮೋಸ್ಟ್ ನಿಮ್ಗೆ 3.5 ಲಕ್ಷದಿಂದ 3.5 ಲೋನೇ ಆಗ್ಬೋದು ಬ್ರದರ್. ನನ್ನ ಪ್ರಕಾರ ಸರ್ 3,90,000ಕ್ಕೆ 2017 ಮಾರ್ತಿದ್ದಾರೆ ಸರ್ ಮಾರ್ಕೆಟ್ ಅಲ್ಲಿ. ಎಸ್ ಬ್ರದರ್. ನೀವು 19 ಕೊಡ್ತಿದ್ದಾರೆ. ಅದು ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಅಂಡ್ ಎಲ್ಲಾನು ಫೀಚರ್ಸ್ ಬರೋ ಗಾಡಿ, ಬೆಸ್ಟ್ ಆಪ್ಷನ್. ಬಟ್ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ನಿಮ್ಗೋಸ್ಕರ ಮಾಡ್ತಿರೋದು ಫ್ರೀ ಆಗಿ. ಅಂಡ್ ವಿಡಿಯೋ ಲೈಕ್ ಮಾಡಿ ಅಂಡ್ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಕಿಯಾ, ಇದು ಹೊಸ ಸ್ಟಾಕ್. ಹೊಸ ಸ್ಟಾಕ್ ಬ್ರದರ್. ಸರ್ 2020 ಮಾಡಲು ಸರ್. ಇದೊಂದು ಬಂದು ನಮ್ಮ ಕಸಿನ್ ಗಾಡಿ. ಓಕೆ. ಸೊ ಇದರಲ್ಲಿ ಒಂದು ಡಿಫಾಲ್ಟ್ ಇದೆ, ನೀವು ಕಾಲ್ ಮಾಡಿ ಆಮೇಲೆ ನಾನು ಹೇಳ್ತೀನಿ ಏನು ಅಂತ. ಓಕೆ. 2020 ಮಾಡಲು. ಖಂಡಿತ ಸರ್, ಬಿಕಾಸ್ ಏನಂದ್ರೆ ಓಪನ್ ಟು ಓಪನ್ ಹೇಳ್ತಿದ್ದೀರಾ ಸರ್, ಕಸ್ಟಮರ್ಗೆ ಒಂದು ಜೆನ್ಯೂನಿಟಿ ಬರುತ್ತೆ. ಓಕೆ ಸರ್, ನೀವು ಇಷ್ಟು ಹೇಳೋದಕ್ಕೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಇದರಲ್ಲಿ ಆಕ್ಚುಲಿ ನಮ್ಮ ಕಸಿನ್ ಸಿಸ್ಟರ್ಗೆ ಓಕೆ ಅವ್ರ ಹಸ್ಬೆಂಡ್ ಕ್ಯಾನ್ಸರ್ ಇಂದ ಎಕ್ಸ್ಪೈರ್ಡ್ ಆದ್ರು. ಓಕೆ. ಸೊ ವೈಫ್ ಎಷ್ಟು ಗಾಡಿ ಸೇಲ್ ಮಾಡಿ ಸೆಕೆಂಡ್ ಓನರ್ ಮಾಡ್ಕೊಡ್ತೀವಿ. ಹೌದಾ? ಆರ್ ಟಿ ಓಡಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ ಸಿಂಗಲ್ ಓನರ್ ಟ್ರಾನ್ಸ್ಫರ್ಗೆ, ಡೆತ್ ಸರ್ಟಿಫಿಕೇಟ್ ಕೊಟ್ವಿ. ಸೊ ಸೆಕೆಂಡ್ ಓನರ್ ಮಾಡ್ಕೊಡ್ತೀವಿ. 2020 ಮಾಡಲು ಸೆಕೆಂಡ್ ಓನರ್ ಈಗ ರೀಸೆಂಟಾಗಿ ಆಗ್ತಿದೆ. ಜಸ್ಟ್ 24,000 ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ. IMT ವೇರಿಯಂಟ್ ಬ್ರದರ್. ಇದು IMT ವೇರಿಯಂಟ್ ಆಗಿರುತ್ತೆ. ಎಸ್ ಬ್ರದರ್. ನನ್ನ ಪ್ರಕಾರ ಸಿಂಗಲ್ ಓನರ್ ಕನ್ಸಿಡರ್ ಆಗುತ್ತೆ. 100% ಸಿಂಗಲ್ ಓನರೇ, ಬಟ್ ದುರಂತರ್ ಇಂದ ನಾನು ಸಿಂಗಲ್ ಓನರ್ RC ಕಾರ್ಡ್ ಕೊಡ್ತೀನಿ, ಸೆಕೆಂಡ್ ಓನರ್ ಕೊಡ್ತೀನಿ. ಖಂಡಿತ. ಬಿಕಾಸ್ ಏನಾಗುತ್ತೆ ಗೊತ್ತಾ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ಒಂದೇ ಹೆಸರಿಗೆ ಇಂಟರ್ನಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ತುಂಬ ಜನ ಸುಳ್ಳು ಹೇಳೋರು ಇದ್ದಾರೆ ಸರ್. ನೀವು ಓಪನ್ ಆಗಿ ಬಿಸ್ನೆಸ್ ಮಾಡ್ತೀರಾ, ಅದು ನಮ್ಮ ಸಬ್ಸ್ಕ್ರೈಬರ್ ಒಳ್ಳೇದಾಗುತ್ತೆ. ಅಂಡ್ ಓಪನ್ ಟು ಓಪನ್ ಇರಬೇಕು ಸರ್. IMT STK ಪ್ಲಸ್ ಫುಲ್ ಗಾಡಿ ಲೋನ್. ನಿಮ್ಮ ಸಿವಿಲ್ ಸ್ಕೋರ್ ಏನಾದ್ರು ನೀಟಾಗಿರೋ ಸ್ಯಾಲರಿ ಸ್ಲಿಪ್ ಕೊಟ್ಟರೆ ಸರ್ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. 6,95,000 ಡೆಡ್ಲಿ ಫೈನ್ ಕೊಡ್ತೀನಿ. ಅದು 20 ಮಾಡಲು ಕಿಯಾ ಗಾಡಿ. ಮಾರ್ಕೆಟಲ್ಲಿ ಎಷ್ಟು ಸೇಲ್ ಮಾಡ್ತಿದ್ದಾರೆ ಸರ್ ಇದನ್ನು? OLX ಫೇಸ್ಬುಕ್ ಹುಡುಕಿ ಬರ್ದಾರ 708 ಲಕ್ಷ ಇದ್ರೆ ನನ್ನ ಹತ್ರ 6,95,000 ತೊಗೊಂಡು. 6,95,000. ನೀವು OLX ಎಲ್ಲಾನು ಹುಡ್ಕೊಂಡು ಬನ್ನಿ, ಈ ಪ್ರೈಸಲ್ಲಿ ಸಿಗೋ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ಸಿಂಗಲ್ ಓನರ್ ಆಗಿರುತ್ತೆ, ಸ್ವಲ್ಪ ಏನೋ ಆಕ್ಸಿಡೆಂಟಲ್ಲಿ ಇದಾಗಿರೋದ್ರಿಂದ ನಿಮಗೆ ಥರ್ಡ್ ಓನರ್ ಆಗ್ತಾರೆ. ಬಟ್ ಕನ್ಸಿಡರ್ ಮಾಡೋಕೋಬೇಡಿ, ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಅಂತ ಹೇಳ್ಬೋದಲ್ವಾ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸಿಯಾಜ್. ಸರ್ 2016 ಸಿಂಗಲ್ ಓನರು. ಸಾರಿ ಬ್ರದರ್, 2017 ಇದು ಸಿಂಗಲ್ ಓನರ್. 2017 ಸೆಕೆಂಡ್ ಓನರ್. ಸೆಕೆಂಡ್ ಓನರಾ? ಸ್ಮಾರ್ಟ್ ಹೈಬ್ರಿಡ್ SHBS ಪ್ರೊಜೆಕ್ಟ್ ಲೈಟ್ ಬರುತ್ತೆ. ಲೇಟೆಸ್ಟ್ ಬ್ರದರ್, ಇದು ಲೇಟೆಸ್ಟ್ ಶೇಪು. ಇದು ಅಷ್ಟೇ ಬ್ರದರ್, ಡೆಡ್ಲಿ ಫೈನ್ 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ? ಎಷ್ಟು ಬ್ರದರ್, ಹೆಚ್ಚು ಕಮ್ಮಿ ನಿಮ್ಗೆ 4.5 ಲೋನ್ ಆದ್ರೂ ಅವ್ರು ಬರ್ರಿ, ನಿಮ್ಮ ಪ್ರೊಫೈಲ್ ಚೆನ್ನಾಗಿರೋ ಬ್ರದರ್. ಖಂಡಿತ. ನನ್ನ ಪ್ರಕಾರ ಲಾಸ್ಟ್ ಟೈಮ್ ಒಂದು ಸಿಯಾಜ್ ಇತ್ತಲ್ವಾ ಸರ್? ಇದೆ ಸರ್, ಅಲ್ಲಿದೆ. ಇದೆಯಾ? ಓಕೆ. ಅದು ಸಿಂಗಲ್ ಓನರ್. ಎಸ್ ಸರ್ ನೆಕ್ಸ್ಟ್ ಬ್ರೀಜಾ ನೋಡ್ತಿದ್ರೆ 2 ಬ್ರೀಜಾ, ಆಲ್ಮೋಸ್ಟ್ 3 ಇತ್ತು ಸರ್. ಹೌದು ಹೇಳಿ ಸರ್. 4 ಇತ್ತು ಬ್ರದರ್. 4 ಇತ್ತು, 2 ಸೇಲ್ ಆಯ್ತು. ಎಸ್ ಬ್ರದರ್. ಇನ್ನೊಂದು ಇರೋದು ಹೇಳಿ, ಇನ್ನೂ 2 ಇರೋದು ಹೇಳಿ ಸರ್. ಸರ್ 2016 ಸಿಂಗಲ್ ಓನರ್ ಬ್ರಿಜಾ, 90,000 ಡ್ರಿವನ್ ಆಗಿದೆ. ಟೈರ್ಸ್ ಎಲ್ಲ ನಿಮ್ಗೆ 78% ಟೈರ್ಸ್ ಇದೆ. ಡೀಸೆಲ್ ಗಾಡಿ. ವಿಡಿಯೋ ವೇರಿಯಂಟ್. ವಿಡಿಯೋ ಆಪ್ಷನಲ್. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಡೆಡ್ಲಿ ಫೈನ್ 6 ಲಕ್ಷ ಕೊಡ್ತೀನಿ. ದಯವಿಟ್ಟು ಇದ್ರಲ್ಲಿ ಕಡಿಮೆ ಮಾತ್ರ ಕೇಳ್ಬೇಡಿ. ನಾನು ಕೊಡ್ತಿರೋದೇ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ರೇಟಲ್ಲೇ ಕೊಡ್ತಾ ಇದ್ದೀನಿ. ಸ್ವಿಫ್ಟ್ ಡಿಸೈರ್ ರೇಟಲ್ಲಿ ಬ್ರೀಜಾ ಸಿಗ್ತಿರೋದು. ಅದು 2016 ಮಾಡಲು ವಿಡಿಯೋ ಆಪ್ಷನಲ್ ಗಾಡಿ. ಎಸ್ ಬ್ರದರ್. ಅದು ಮೈಲೇಜಲ್ಲಿ ನಿಮಗೆ ಆರಾಮಾಗಿ more than 20 ಬರುತ್ತೆ. ಕೇಳೋ ಮಾತೇ ಇಲ್ಲ ಸರ್ ಬ್ರೀಜಾಕ್ಕೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಹೇಳಿ ಸರ್. ಹ್ಯುಂಡೈ ಕ್ರೇಟಾ. ನಿಮ್ಮ ಇದು ನ್ಯೂಸ್ ಸ್ಟಾಕೆ ನೀವು ಮಾಡಿರಲಿಲ್ಲ. 2018 ಬ್ರದರ್. ಸೆಕೆಂಡ್ ಓನರ್ 1 ಲಕ್ಷ ಶೋರೂಮ್ ಮೇಂಟೆನೆನ್ಸ್. ಡೀಸೆಲ್ ಬ್ರದರ್. 1 ಲಕ್ಷ ಶೋರೂಮ್ ಟಾಪ್ ಅಂಡ್ ಮಿಡ್ ವೇರಿಯಂಟ್. ಓಕೆ. ಎಸ್ ಬ್ರದರ್. ಸರ್ ಇದು ಕೋಟೆಡ್ ಪ್ರೈಸ್ ಬಂದು ನಿಮಗೆ 7,70,000 ಡೆಡ್ಲಿ ಫೈನ್ ಕೊಟ್ಬಿಡ್ತೀನಿ. 7,70,000. ಹೆಚ್ಚು ಕಮ್ಮಿ ನಿಮ್ಗೆ 7 ಲಕ್ಷ ಲೋನು ಆಗ್ಬೋದು ಸರ್. 7,70,000. ಬರೀ 70,000 ಡೌನ್ ಪೇಮೆಂಟ್ ಆದರೆ ಸಾಕು. ಇನ್ ಕೇಸ್ ಬನ್ನಿ, ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಕೊಡಾಗುತ್ತೆ. ಸಿವಿಲ್ ಒಂದು ಚೆನ್ನಾಗಿದ್ರೆ ಸಾಕು. 0 ಡೌನ್ ಪೇಮೆಂಟ್ ಚಾನ್ಸಸ್ ಏನಾದ್ರು ಮಾಡ್ಕೊಂಡು 90% ಆಗೋ ಚಾನ್ಸಸ್ ಇರುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಹಿಂದೆ ಬ್ರಿಜಾ ಮಾಡ್ಬಿಡೋಣ ಸರ್. ಬ್ರೀಜಾ ಸರ್. ಎಸ್ ಬ್ರದರ್. ಇದು ನನ್ನ ಪ್ರಕಾರ ZDI ಪ್ಲಸ್. ಫೀಚರ್ಸ್ ಎಲ್ಲ ಆಡೆಡ್ ಅಡ್ವಾಂಟೇಜ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಎಸ್ ಬ್ರದರ್. ಕಂಪ್ಲೀಟ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್, ಕ್ರೂಸ್ ಕಂಟ್ರೋಲ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಸೇಮ್ ಇದು 16 ಬಟ್ ಏನಂದ್ರೆ ಸೆಕೆಂಡ್ ಓನರ್. ಪ್ರೈಸಿಂಗು ಸರ್ 6 ಲಕ್ಷಕ್ಕೆ ಕೊಡ್ತೀನಿ. 1,20,000 ಶೋರೂಮ್ ಮೇಂಟೆನೆನ್ಸ್. 1,20,000 ಶೋರೂಮ್ ರೆಕಾರ್ಡ್ ಹೋಗಿದ್ದು.
ಪುಷ್ ಬಟನ್ ಸ್ಟಾರ್ಟು ಬ್ರೀಜಾ. ಈ ಗಾಡಿ ಬೇಕಂದ್ರೆ ಈ ಗಾಡಿ ತೊಗೊಳ್ಬೋದು, ಈ ಗಾಡಿ ಬೇಕಂದ್ರೆ ಈ ಗಾಡಿ ತೊಗೊಳ್ಬೋದು. ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯೇಟ್ ಎರಡೂ ಗಾಡಿ ಮೇಲೂ ಆಗುತ್ತಾ ಸರ್? ಬೇಡ ಬ್ರದರ್, ಕೊಡ್ತೀರ ಅದಕ್ಕೆ ನಾನು ಚಾನ್ಸ್ 6 ಲಕ್ಷಕ್ಕೆ ಎಲ್ಲಿ ಸಿಗ್ತೈತೆ ಬ್ರದರ್? ZDA ಪ್ಲಸ್ ಬ್ರದರ್. ಓಕೆ, 17 ಮಾಡಲ್, 16 ಮಾಡಲ್. 16. ಓಕೆ ಸರ್, ನೆಕ್ಸ್ಟ್ ಸರ್ ಸ್ವಿಫ್ಟ್ VDI 14 ಸಿಂಗಲ್ ಓನರ್ 1,30,000 ಶೋರೂಮ್ ಮೇಂಟೆನೆನ್ಸ್. Okay. ಮೀಟರ್ ಟ್ಯಾಂಪರ್ಡ್ ಏನಿರಲ್ಲ, ಪಕ್ಕಾ ಜಿನಿಯನ್ ಶೋರೂಮ್ ಹಿಸ್ಟ್ರಿ. ಪ್ರೈಸಿಂಗು ಸರ್ 4,10,000 ಫಸ್ಟ್ ಟೈಮ್ ನಿಮ್ಮ ವಿಡಿಯೋಸೇ ಕೊಟ್ಬಿಡ. 4,10,000ಗೆ. ಎಸ್ ಬ್ರದರ್, ಡೀಸೆಲ್ ಗಾಡಿ ಸಿಂಗಲ್ ಓನರ್. ಸಿಂಗಲ್ ಓನರು 4,10,000ಕ್ಕೆ. ಮಾಡಲ್ ಇನ್ನೊಂದು 2014 ಸಿಂಗಲ್ ಓನರ್ VDI ಡೀಸೆಲ್ ಗಾಡಿ. ಓಕೆ ಸರ್, ನೆಕ್ಸ್ಟ್ ಡಸ್ಟರ್ ನೋಡ್ತಿದ್ರೆ ಸರ್? ಎಸ್ ಬ್ರದರ್, ಹೇಳಿ ಸರ್. ಸರ್ ಇದು ಅಡ್ವೆಂಚರ್ ನಂಬರ್ ಆಗಿದೆ. ಓಕೆ, ನಿಮ್ಗೆ ಮುಂಚೆನೇ ಹೇಳ್ಬಿಡ್ತೀನಿ, ಇದು ನಂಬರ್ 2016 12ನೇ ತಿಂಗಳು ಗಾಡಿ. ಸೆಕೆಂಡ್ ಓನರ್ 90,000 ಶೋರೂಮ್ ಮೇಂಟೆನೆನ್ಸ್. 12ನೇ ತಿಂಗಳಂದ್ರೆ 17 ಕನ್ಸಿಡರ್ ಆಗುತ್ತೆ, ಬಟ್ ರೆಕಾರ್ಡ್ ಪ್ರಕಾರ ಹೋಗ್ಬೇಕಾದ್ರೆ 16 ಸರ್. ಹೇಳಿ. 4,75,000ಗೆ ಆಲ್ಮೋಸ್ಟ್ ನಿಮ್ಗೆ 80 to 90% ಪೂರ್ತಿ ಲೋನ್ ಆರ್ಡರ್ ಆಗ್ಬೋದು. 4,70,000ಗೆ ಡೆಡ್ಲಿ ಫೈನ್ ಕೊಟ್ಬಿಡೋಣ 470ಗೆ. ಎಸ್ ಬ್ರದರ್. ಓಕೆ ಸರ್, ನೆಕ್ಸ್ಟ್ ಇದು 85 ಅಂಟೆನ್ಸ್. 85 ಸರ್, ಒಳ್ಳೆ ಮೈಲೇಜ್ ಗಾಡಿ. ಹೌದು. ನೆಕ್ಸ್ಟ್ ಸರ್, ಹೋಂಡಾ ಸಿಟಿ ಸರ್ 2012 ಸೆಕೆಂಡ್ ಓನರ್ ಗಾಡಿ, 80,000 ಶೋರೂಮ್ ಮೇಂಟೆನೆನ್ಸ್. ವಿ ವೇರಿಯಂಟ್. ಎಸ್ ಬ್ರದರ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಪ್ರೈಸಿಂಗ್ 3 ಲಕ್ಷ ಕೊಟ್ಬಿಡ್ತೀನಿ ಸರ್. 3 ಲಕ್ಷಕ್ಕೆ ಸರ್ 270 to 280 ಲೋನ್ ಮಾಡ್ಕೊಟ್ಬಿಡ್ತೀನಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಕಸ್ಟಮರ್ ಇನ್ಸೂರೆನ್ಸ್ ಕಟ್ಟಿ 20,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಖಂಡಿತ ಸರ್. ನೆಕ್ಸ್ಟ್ ಇನ್ನೊಂದು ಡಿಸೈರ್ ಅದ ಸರ್. 2015 ಸಿಂಗಲ್ ಓನರ್. ಪೆಟ್ರೋಲ್. ಎಸ್ ಬ್ರದರ್, ಪೆಟ್ರೋಲ್. ಓಕೆ, 420 ಕೊಟ್ಬಿಡ್ತೀನಿ ಸರ್. 4,20,000. ಹೌದು ಸರ್, 15 ಸಿಂಗಲ್ ಓನರ್ ಗಾಡಿ ಸರ್, ಶೋರೂಮ್ ಮೇಂಟೆನೆನ್ಸ್ ಗಾಡಿ. 410 ಸರ್. ಆಯ್ತು ಸರ್. 4,10,000ಗೆ 2016 ಮಾಡಲು ಪೆಟ್ರೋಲ್ ವೇರಿಯಂಟು VXI. ಹೌದು ಬ್ರದರ್. ಓಕೆ ಸರ್, ನೆಕ್ಸ್ಟ್ ಸರ್ ಆಗಲೇ CS ಕೇಳಿದ್ರಲ್ಲ, ಪುಷ್ ಬಟನ್ ಸ್ಟಾರ್ಟ್. ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಸ್ ಬ್ರದರ್, 2015 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರು. 4 ಲಕ್ಷ ಕೊಟ್ಬಿಡ್ತೀನಿ ಸರ್. 4,50,000ಕ್ಕೆ. ಎಸ್ ಬ್ರದರ್, 2015 ಸೆಕೆಂಡ್ ಓನರ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬ್ರದರ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಓಕೆ, ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್? Hyundai ವರ್ನಾ. ಫ್ರೆಶ್ ಇನ್ಶೂರೆನ್ಸ್ ನಾನೇ ಕಟ್ಟಿನಿ ಸರ್. SX ಫುಲ್ಲಿ ಟಾಪ್ ಎಂಡ್. ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದ ಟಚ್ ಸ್ಕ್ರೀನ್ ಬಂತು, ರಿಮೂವ್ ಮಾಡಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕಿದ್ದಾರೆ ಕಸ್ಟಮರ್. ಸ್ಟೇರಿಂಗ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಬ್ರದರ್. ಡೀಸೆಲ್. ಪ್ರೈಸಿಂಗು 340 ಕೊಟ್ಬಿಡ್ತೀನಿ. 3,40,000ಕ್ಕೆ ನಿಮ್ಗೆ 2.5 ಲಕ್ಷ ಲೋನೇ ಆಗುತ್ತೆ ಸರ್. ಹೋಂಡಾ WRV 2018 ಸಿಂಗಲ್ ಓನರ್ VX ವೇರಿಯಂಟ್ ಬ್ರದರ್, ಫುಲ್ಲಿ WRV ಇದ್ದೇ ಇರುತ್ತೆ ಸರ್. ಅಂಡ್ ಟಾಪ್ ಎಂಡ್ ವೆಹಿಕಲ್ ಅಂಡ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್, ಸನ್ ರೂಫ್, ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲಾನು ಬರುತ್ತೆ. ಕಂಪ್ಲೀಟ್ ಟಾಪ್ ಎಂಡ್ ಬ್ರದರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್, ಎಕೋಮೋ ಟೈರ್ ಹಾಕಿದೀವಿ. ಓಕೆ, ಪ್ರೈಸು ಸರ್? ಸರ್ 6,90,000 ಹೇಳ್ತಿದೀವಿ. ಬೇಡ ಸರ್, 660 ಡೆಡ್ಲಿ ಫೈನ್ ಕೊಟ್ಬಿಡ್ತೀನಿ. 6,60,000. ಕಸ್ಟಮರ್ ಏನಾದ್ರು ಪ್ರೊಫೈಲು ಇನ್ಕಮ್ ಪ್ರೂಫ್ ಕೊಟ್ಟರೆ, ಸ್ಯಾಲರಿ ಸ್ಲಿಪ್ ಏನಾರು 580 to 590 ಲೋನೇ ಮಾಡ್ಕೊಡ್ತೀನಿ ಸರ್. Hyundai i10 1.2 2013 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿನ ಸರ್, ಬಿಲ್ ಕೊಡ್ತೀನಿ ನಾನು ನಿಮಗೆ. ಓಕೆ, ಫುಲ್ಲಿ ಟಾಪ್ ಎಂಡ್. ಲೆದರ್ ಅಪಲ್ಸರಿ. ಆಫ್ಟರ್ ಮಾರ್ಕೆಟ್ ಸೀಟಿಂಗ್ ಹಾಕ್ಸವ್ರೆ. ಇನ್ಬಿಲ್ ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. 2,70,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ನಿಮ್ಗೆ ಲೋನ್ಗೆ 2 lakh ಪ್ಲಸ್ ಲೋನೇ ಆಗುತ್ತೆ. 2 ಲಕ್ಷ ಲೋನ್ ಕೂಡ ಆಗುತ್ತೆ. 70,000 ತೊಗೊಂಡು ಬಂದರೆ 13 ಮಾಡಲ್ ಗಾಡಿ ಸಿಗ್ತಿರೋದು, ಸೆಕೆಂಡ್ ಓನರು. ಹಾಗೆ ರಿಡ್ಸ್ ಹೋಗ್ತೀರಾ ಸರ್? ಡೀಸೆಲ್ ವೆಹಿಕಲ್ ಸರ್ 2013 ಸೆಕೆಂಡ್ ಓನರು. ಇದು ಶೋರೂಮ್ ಹಿಸ್ಟ್ರಿ ಇಲ್ಲ ನಿಮಗೆ. ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡ್ತೀನಿ. ಡೀಸೆಲ್ VDI. ಡೀಸೆಲ್ VDI. ಎಸ್ ಬ್ರದರ್. ಓಕೆ, 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಎಸ್ ಬ್ರದರ್. ಸರ್ ರೆಡ್ ಕಲರ್ Volkswagen Polo ಸರ್? ಸರ್ 2012 ಸೆಕೆಂಡ್ ಓನರ್ ಸರ್, ಸಾರಿ ಥರ್ಡ್ ಓನರ್ ಇರೋ. ಕಂಫರ್ಟ್ ಲೈನು, ಡೀಸೆಲ್ 1.2 ನಿಮ್ಗೆ 2,40,000ಗೆ ಕೊಟ್ಬಿಡ್ತೀನಿ. 2,40,000. ಎಸ್ ಸರ್. 2,40,000ಕ್ಕೆ. ಎಸ್ ಸರ್. ಹಾಗೆ ನೆಕ್ಸ್ಟ್ ಸರ್? ಸರ್ ಆಕ್ಚುಲಿ ನಾನು ಇದು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲೇ, ಈ ತರ ಟೆಸ್ಟ್ ಕ್ಲಾಸಿಕ್ ಆಗಿರೋ ಗಾಡಿ ನಾನು ವ್ಯಾಗನರ್ ಆಪ್ಷನಲ್ ಗಾಡಿ ನಾನು ನೋಡಿಲ್ಲ. ಇದು ಸ್ಟಿಂಗ್ರೇ ಅಲ್ಲ ಬ್ರದರ್, ವ್ಯಾಗನರ್ ಆಪ್ಷನಲ್ ಗಾಡಿ. ಫೀಚರ್ಸ್ ಬರುತ್ತೆ. ಎಸ್ ಬ್ರದರ್, ಫ್ಯಾನ್ಸಿ ಕಲರ್ ಇದೆ, ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ನಿಮಗೆ ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಇರೋ ಫ್ಯೂಚರ್ಸ್ ಬ್ರದರ್. ಎಲ್ಲಾನು ಫೀಚರ್ಸ್ ಕಂಪ್ನಿಯಿಂದಾನೆ ಬಂದಿರೋ. ಎಸ್ ಬ್ರದರ್. ಪ್ರೈಸಿಂಗು ಸರ್? ಸರ್ 3,70,000 ಡೆಡ್ಲಿ ಕೊಡ್ತೀನಿ. ಫೈನಲ್ ನಿಮ್ 3.25 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ, 3,25,000 ಲೋನ್ ಆಗುತ್ತೆ. ಮಿಕ್ಕಿರೋದು ನಿಮಗೆ ಡೌನ್ ಪೇಮೆಂಟ್ ತೊಗೊಂಬಂದ್ರೆ ಸಾಕು. ಟಾಪ್ ಎಂಡ್ ಆಗಿರುತ್ತೆ, ನೀವು ಎಡಿಷನಲ್ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಯಾರು ಮಾರುತಿಯಲ್ಲಿ ಈ ಗಾಡಿ ತೊಗೊಳ್ತೀರಾ ಬನ್ನಿ ವಿಸಿಟ್ ಆಗಿ, ಅದ್ರ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾರೆ ನನ್ನ ಕಡೆಯಿಂದ ಬಂದರೆ ಅಷ್ಟೇ ಸರ್. ನೆಕ್ಸ್ಟು ಸರಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ವ್ಯಾಗನರ್ 2016 ರಿಜಿಸ್ಟ್ರೇಷನ್, ಆಟೋ ಗೇರ್ ಬ್ರದರ್. ಇದು ಓಕೆ, ನಿಮಗೆ ಮ್ಯಾನ್ಯಲ್ VXI ಪ್ಲಸ್. ಇದು ಬರೀ VXI. ಓಕೆ, ಇದು ನಿಮಗೆ 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಓಕೆ, ಪ್ರೈಸಿಂಗು ಸರ್? ಸರ್ ಇದು ನಿಮಗೆ ಡೆಡ್ಲಿ ಫೈನ್ 3,10,000 ಕೊಡ್ತೀನಿ. 3,10,000. ಎಸ್ ಬ್ರದರ್. 3 ಲಕ್ಷ ರೌಂಡ್ ಫಿಗರ್ ಮಾಡಿಬಿಡಿ ಸರ್ ನನ್ನ ಕಡೆಯಿಂದ ಬಂದರೆ. ಫೈನಲ್ ಟು ಫೈನಲ್ 3 ಲಕ್ಷ ಸರ್ ಹೇಳೋರೆ. ಇನ್ ಕೇಸ್ ಇನ್ಸೂರೆನ್ಸ್ ಲ್ಯಾಪ್ ಸರ್, ನೀವು ಇನ್ಸೂರೆನ್ಸ್ ಕಟ್ಕೊಡಿ, ಲೋನ್ 270 to 280 ಲೋನ್ ಮಾಡ್ಕೊಡಿ. ಜವಾಬ್ದಾರಿ ನಂದು, ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು. ಖಂಡಿತ ಸರ್. ನೆಕ್ಸ್ಟ್ ಸರ್ i10 ಸರ್ 2015 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ.
2,70,000 ಇದು ಕೊಟ್ಬಿಡ್ತೀನಿ. 270ಗೆ ಡೆಡ್ಲಿ ಫೈನಲ್ 15 ಮಾಡಲ್. ಎಸ್ ಬ್ರದರ್. 3,70,000 ಎಸ್ ಬ್ರದರ್. ಓಕೆ, ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕಿದ್ದಾರೆ, ಆರಾಮಾಗಿ ಟ್ರಿಪ್ ಓಡಾಡ್ಬೋದು. ಚಿಕ್ಕ ಗಾಡಿ ಕಮ್ಮಿ ಪ್ರೈಸಲ್ಲಿ ಬೇಕು ನನಗೆ, 15 ಮಾಡಲು ಲೋನ್ ಕೂಡ ಆಗುತ್ತೆ ಸರ್. ಇಟಿಒ ಜೀರೋ ಡೌನ್ ಪೇಮೆಂಟ್ ಲೋನ್ ಹೆಚ್ಚು ಕಮ್ಮಿ ಇನ್ಶೂರೆನ್ಸ್ ಕರ್ಕೊಂಡು 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಖಂಡಿತ ಸರ್. ಇದು ಇಟಿಒ ಸ್ಲೀವಾ ಸರ್ 2013 ಸೆಕೆಂಡ್ ಓನರ್ 3,20,000 ಕೊಟ್ಬಿಡ್ತೀನಿ. ಪೆಟ್ರೋಲ್ ವೇರಿಯಂಟು, ಜಿ ವೇರಿಯಂಟು 13 ಶೋರೂಮ್ ಮೇಂಟೆನೆನ್ಸ್ ಜಸ್ಟ್ 80,000, 80% to 90% ಟೈರ್ಗಳಿದೆ. ನಿಮಗೆ 3,20,000 ಗಾಡಿ ಕೊಡ್ತೀನಿ. 2,70,000 ಲೋನ್ ಆಗುತ್ತೆ. ಖಂಡಿತ ಸರ್. ಕ್ವಿಡ್ ಬಂದು 2016 ಸೆಕೆಂಡ್ ಓನರ್. ಓಕೆ, 2.5 ಲಕ್ಷ ಕೊಟ್ಬಿಡ್ತೀನಿ. RXT ವೇರಿಯಂಟ್. ಹೌದು ಬ್ರದರ್. 2,50,000. ಎಸ್ ಬ್ರದರ್. ನಿಮ್ಗೆ ಒಂದು 2,20 ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಬ್ರಿಯೋ. ಸರ್ 2013 ಸಿಂಗಲ್ ಓನರ್ 2.5 ಲಕ್ಷ ಕೊಟ್ಬಿಡೋಣ. 2,50,000ಗೆ. ಎಸ್ ಬ್ರದರ್. 2013 ಸಿಂಗಲ್ ಓನರ್ ಬ್ರದರ್. 2,50,000ಕ್ಕೆ ಆಗ್ತಿರೋದು. ಎಸ್ ಬ್ರದರ್. ಹಾಗೆ ಸರ್ ಈ ಕಡೆ ಹೋಗ್ತಿದ್ರೆ ಸರ್ ಮಾರುತಿ ಬ್ರ್ಯಾಂಡ್ ಅಲ್ಲಿ 3 ವೆಹಿಕಲ್ ಇರೋದು ಸರ್. ಆಲ್ಟೋ ಬೇಕಾ, ಸೆಲಿರಿಯೋ ಬೇಕಾ, 800 ಬೇಕಾ, ಆ ಕಡೆ ಇನ್ನೊಂದಿರೋದು ಸರ್. ಹೇಳಿ ಸರ್. ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಎಸ್ ಬ್ರದರ್. ಹೇಳಿ. ಇದು ಬಂದು ಆಲ್ಟೋ 2014 ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ ಇದೆ, ಬಟ್ ಲೋನ್ ಆಗಕ್ ಬೇಕಂದ್ರೆ ನೀವು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಕೊಡ್ಬೇಕು. 240 ಡೆಡ್ಲಿ ಫೈನ್ ಕೊಟ್ಬಿಡ್ತೀನಿ. 2014 ಮಾಡಲ್. ಎಸ್. 2,40,000. ಸೆಲಿರಿಯೋ 2016 ಮಾಡಲು 3,20,000 ಕೊಟ್ಬಿಡ್ತೀನಿ. VXI 20,000 VXI ವೇರಿಯಂಟ್ ಆಗಿ. ಹೌದು ಬ್ರದರ್. ವಿಸಿಟ್ ಆಗಿ ಸರ್. ಮ್ಯಾನ್ಯುವಲ್ ಆಟೋಮೆಟಿಕ್? ಮ್ಯಾನ್ಯುವಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಇದು ಬಂದು ಆಲ್ಟೋ 2018 ಆಟೋಮೆಟಿಕ್. ಎಸ್ ಬ್ರದರ್. ಆಟೋಮೆಟಿಕ್ ಫುಲ್ಲಿ ಟಾಪ್ ಎಂಡ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಗಾಡಿ ಆಗುತ್ತೆ. ನಿಮ್ದು ಇನ್ಕಮ್ ಪ್ರೂಫ್ ಕೊಟ್ಟರೆ 0 ಡೌನ್ ಪೇಮೆಂಟ್ ಗಾಡಿ 3,30,000 ಗಾಡಿ ಕೊಡ್ತೀನಿ. 330. 18 ಮಾಡಲು ಬ್ರದರ್. 18 ಮಾಡಲು. ಎಸ್ ಸರ್. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. 1.5 ಡೀಸೆಲ್ ಗಾಡಿ ಸಿಂಗಲ್ ಓನರ್ ಐಲ್ಯಾಂಡ್ ಟಾಪ್ ಎಂಡ್ ನೋಡ್ತಿದ್ರೆ ನಿಮ್ಮ ಮಾರ್ಕೆಟ್ ಅಲ್ಲಿ 5.5 ಹೇಳ್ತಾರಲ್ವ ಸರ್. ಪಕ್ಕಾ ಕೆ ಗಾಡಿ ಸರ್. ರೀನಂಬರ್ ಗಾಡಿ, ಡೆಲ್ಲಿ ಗಾಡಿ ಆಗಲಿ. ಆಮೇಲೆ ಇನ್ನೊಂದಲ್ಲ, ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ. 4.5 ಲಕ್ಷ ಕೊಡ್ತೀನಿ. 4,50,000ಕ್ಕೆ. ಎಸ್ ಬ್ರದರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಹ್ಯುಂಡೈ i20 ಕಸ್ಟಮರ್ ಇನ್ಸೂರೆನ್ಸ್ ಕಟ್ಕೊಟ್ರೆ 4 lakh ಡೆಡ್ಲಿ ಫೈನ್ ಕೊಟ್ಬಿಡ್ತೀನಿ. 4 ಲಕ್ಷ. 4 ಲಕ್ಷ ಡೆಡ್ಲಿ ಫೈನ್. LIC 14 ಸಿಂಗಲ್ ಪುಷ್ ಬಟನ್ ಸ್ಟಾರ್ಟ್ ಆಸ್ಟಾ ಗಾಡಿ, ಸ್ಪೋರ್ಟ್ಸ್ ಅಲ್ಲ ಆಸ್ಟಾ ಗಾಡಿ. ಎಲ್ಲಾನು ಫೀಚರ್ಸ್ ಬರುತ್ತೆ. ಕಂಪ್ಲೀಟ್ ಟಾಪ್ ಎಂಡ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ 2015 ಸೆಕೆಂಡ್ ಓನರ್ ಬ್ರದರ್. ಸ್ವಿಫ್ಟ್ ಡಿಸೈರ್ ಚಾಲೆಂಜ್ ಪ್ರೈಸಲ್ಲಿ ಕೊಡ್ತೀನಿ ಸರ್. 3,95,000 ಡೆಡ್ಲಿ ಫೈನ್ ಕೊಡ್ತೀನಿ. 15 ಮಾಡಲು. ಎಸ್ ಬ್ರದರ್. 3,90,000ಕ್ಕೆ ಡೀಸೆಲ್ ವೇರಿಯಂಟ್, ಪೆಟ್ರೋಲ್ VXI ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಆಲ್ಟೋ K10. ಓಕೆ ಸಾರಿ, ಆಲ್ಟೋ 800 2013 ಸೆಕೆಂಡ್ ಓನರ್ ಗಾಡಿ. ಜಸ್ಟ್ 1,90,000 ಗಾಡಿ ಕೊಡ್ತೀನಿ. 1.5 ಲೋನ್ ಮಾಡ್ಕೊಡ್ತೀನಿ. 1,90,000ಕ್ಕೆ. ಎಸ್ ಬ್ರದರ್. 1,50,000 ಲೋನ್ ಆಗುತ್ತೆ. Yes, brother. 0 ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ? ಸಿಬಿಲ್ ಚೆನ್ನಾಗಿ ಸರ್ ಇಲ್ಲ ಸರ್. ಒಂದು 20,000 ಡೌನ್ ಪೇಮೆಂಟ್ ಬೇಕೇ ಬೇಕು. ಬರೀ 20,000 ಇದ್ರೆ ಸಾಕು. ಎಸ್ ಬ್ರದರ್.